ಏತಕ್ಕೆ ಬೊಗಸೆ ತುಂಬ ಆಸೆ ನೀಡುವೆ, ಏತಕ್ಕೆ ಕನಸಿನಲ್ಲಿ ಮೀಸೆ ತೀಡುವೆ. ಈಗ ಬಂದ್ಯಾ? ಹುಷಾರಿಲ್ಲ ಅಂತ ಹೇಳ್ತೀಯಾ, ಡಾಕ್ಟರ್ ಹತ್ರ ಕರ್ಕೊಂಡೋಗೋಣ ಅಂತಂದ್ರೆ ಬರಲ್ಲ ಅಂತ ಹೇಳ್ತೀಯಾ, ನೀನು ಹೋಗೋದ್ರು ಅದಕ್ಕೂ ಹೋಗಲ್ಲ ಅಂತ ಹೇಳ್ತೀಯಾ. ಏನಾಗಿದೆ ನಿನಗೆ? ಎಷ್ಟು ಸ್ವರ್ಗೋಗಿದೆಯಾ ನೋಡು. ನನ್ನನ್ನು ಗಮನಿಸೋ ಉಸ್ತುವಾರಿ ನಿನಗೆ ಬೇಡ. ನಿಂದು ಎಷ್ಟಿದೆ ಅಷ್ಟು ನೋಡ್ಕೊ. ಪಾಪ ಪಿತ್ತ ಜಾಸ್ತಿ ಆಗಿದೆ ಅಂತ ಅನ್ಸುತ್ತೆ. ರಾತ್ರಿ ಸ್ನ್ಯಾಕ್ಸ್ಗೆ ಕಳ್ಳೆಕಾಯಿ ಬೀಜ ತಿನ್ಬೇಡ ಅಂತ ಹೇಳಬೇಕು. ನೋಡ್ದೆ ಅಕ್ಕ, ಇವಳು ಮತ್ತೆ ವಾಂತಿ ಮಾಡ್ಕೋತಾ ಇದ್ದಾಳೆ. ಇದನ್ನೇ ನೆಪ ಮಾಡ್ಕೊಂಡು ಕೆಲಸದಿಂದ ತಪ್ಸ್ಕೊಳಕ್ ನೋಡ್ತಿದ್ದಾಳೆ. ಸ್ವಲ್ಪ ವಿಚಾರಿಸ್ಕೊಳ್ಳೋಣ. ಇಶಾ ಬಂದ್ಯಾ? ಬಾ ಅಮ್ಮ, ಇವತ್ತು ನಮ್ಮೆಲ್ಲರ ಜೊತೆ ತಿಂಡಿ ತಿನ್ವಿ ಅಂತೆ. ಬಾ. ನನ್ ಸೇರು. ಅಜ್ಜಮ್ಮ, ತಿಂಡಿ ತಿನ್ನೋ ಮುಂಚೆ ಏನ್ ಮಾಡ್ಬೇಕು ಅನ್ನೋದು ಮರ್ತ್ಬಿಟ್ರಾ? ತಿಂಡಿ ತಿನ್ನೋಕ್ಕಿಂತ ಮುಂಚೆ ಮಾತ್ರೆ ತಗೊಳೋದ್ ಮರ್ತ್ಬಿಟ್ರಾ ಅಂದೆ. ಒಂದ್ ನಿಮಿಷ ಇರಿ, ನಾನು ಹೋಗಿ ಮಾತ್ರೆ ತಗೋ ಬರ್ತೀನಿ. ನಿಂತ್ಕೋ ಅವ್ನಿ. ಇನ್ಮೇಲೆ ಅಮ್ಮನಿಗೆ ಮಾತ್ರೆ ಕೊಡೋ ಜವಾಬ್ದಾರಿ ನಿಂದಲ್ಲ, ಇಶಾದು. ಇಶಾ, ಹೋಗಿ ಅಮ್ಮನಿಗೆ ಮಾತ್ರೆ ತಂದ್ಕೊಡು. ಆಮೇಲೆ ಅಮ್ಮನಿಗೆ ಏನು ಬೇಕು ಏನು ಬೇಡ ಅನ್ನೋದನ್ನ ತಿಳ್ಕೊಂಡು ಮಾಡು, ಆಯ್ತಾ? ಒಂದ್ ನಿಮಿಷ. ಅಜ್ಜಿಗೆ ನೀರಿನ ಜೊತೆ ಮಾತ್ರೆ ತಗೊಳ್ಳೋದು ಇಷ್ಟ ಆಗಲ್ಲ, ಅವ್ರ ಹಾಲಿನ ಜೊತೆನೆ ತಗೊಳ್ಳೋದು. ಮೈಲಾರಿ, ಹೋಗಿ ಹಾಲು ತಗೊಂಡ್ ಬಾ.
ಯಾಕಿಶಾ? ತಿಂಡಿ ಇಷ್ಟ ಆಗ್ಲಿಲ್ವಾ? ಇಷ್ಟ ಆಗ್ಲಿಲ್ಲ ಅಂದ್ರೆ ಮೈಲಾರಿಗೆ ಹೇಳು, ನಿನಗಿಷ್ಟ ಆಗಿರೋ ತಿಂಡಿ ಮಾಡ್ಕೊಡ್ತಾನೆ. ನನ್ನ ಬಗ್ಗೆ ಇಷ್ಟೆಲ್ಲ ಕೇರ್ ತಗೊಳ್ಳೋದಕ್ಕೆ ತುಂಬಾ ಥ್ಯಾಂಕ್ಸ್. ಆದ್ರೆ ನಿನ್ನ ಕಾಳಜಿಯಿಂದ ಇರೋ ಸುಳ್ಳು ನಂಗೆ ಚೆನ್ನಾಗಿ ಗೊತ್ತಿದೆ. ಇಷ್ಟೆಲ್ಲ ಕಾಳಜಿ ತೋರಿಸೋ ಅಗತ್ಯ ಇಲ್ಲ. ನಿನ್ನ ಆಟ ನನ್ನ ಹತ್ರ ನಡೆಯಲ್ಲ. ಡಾಕ್ಟರ್ ಹತ್ರ ಹೋಗಿದ್ದೆ. ಪ್ರೆಗ್ನೆಂಟ್ ಆಗಿರೋದ್ರ ಬಗ್ಗೆ ಏನಂದ್ರು? ಇನ್ನು ಪ್ರೆಗ್ನೆಂಟ್ ಆಗಿದೆಯೋ ಇಲ್ಲೋ ಅನ್ನೋದ್ರ ಬಗ್ಗೆ ಕನ್ಫರ್ಮ್ ಮಾಡ್ಕೊ. ಅಕಸ್ಮಾತ್ ಅದು ನಿಜ ಆಗಿದ್ರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಗಮನ ಕೊಡು. ಇಲ್ಲ ಅಂದರೆ ನೀನು ಯಾವ ಉಪಯೋಗಕ್ಕೂ ಬರಲ್ಲ. ಜೊತೆಗೆ ನಿನಗೆ ಯಾವ ಉಡುಗೊರೆನೂ ಸಿಗಲ್ಲ. ಏನ್ ನಿನ್ ಮಾತಿನ ಅರ್ಥ? ನಿನ್ನೆ ಕೇಳ್ತಾ ಇರೋದು ಏನ್ ನಿನ್ ಮಾತಿನ ಅರ್ಥ? ಅವನಿ ಹತ್ರ ಆ ರೀತಿ ಮಾತಾಡೋ ಅಗತ್ಯ ಏನಿತ್ತು? ನೀನು ಈ ಮನೆ ಮೊಮ್ಮಗಳು, ನಿನಗೇನ್ ಬೇಕೋ ಎಲ್ಲ ಸಿಕ್ಕಿದೆ. ಅದ್ರ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಟು ಬೇರೆ ಏನು ಪ್ಲಾನ್ ಮಾಡ್ತಿರೋ ಹಾಗಿದೆ. ನೀನ್ ಅನ್ಕೊಂಡಿರೋ ಹಾಗೆ ನಾನು ಏನು ಪ್ಲಾನ್ ಮಾಡ್ತಿಲ್ವಲ್ಲ. ಏನೂ ಇಲ್ಲ ಅಂತ ನೀ ಹೇಳ್ತಿರ್ಬೋದು, ಆದರೆ ನಿನ್ನ ನಡವಳಿಕೆಯಲ್ಲಿ ಏನೋ ಇದೆ ಅಂತ ನನಗನ್ನಿಸ್ತಾ ಇದೆ. ಹೌದು, ನಾನೇನೋ ಪ್ಲಾನ್ ಮಾಡ್ತಾ ಇದ್ದೀನಿ. ಅದನ್ನೆಲ್ಲ ನಿನಗೆ ಹೇಳೋ ಅವಶ್ಯಕತೆ ಇಲ್ಲ. ನಾನು ಹೇಳಿ ಮಾಡೋಳಲ್ಲ, ಮಾಡಿ ಹೇಳೋಳು. ಏನ್ ಬೇಕಾದ್ ಮಾಡು, ಆದ್ರೆ ಅವನಿ ಜೊತೆ ಆ ರೀತಿ ನಡ್ಕೋಬೇಡ. ಅವನಿನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಡು. ನಿನ್ನ ವಿಷಯದಲ್ಲಿ ಅವನಿ ಕೈವಾಡ ಏನೂ ಇಲ್ಲ. ಅವಳು ಮುಗ್ಧ ಹುಡುಗಿ. ನಿನ್ನ ನೋಡ್ತಾ ಇದ್ರೆ ಅವಳನ್ನ ತುಂಬಾ ಹಚ್ಕೊಂಡಿರೋ ಹಾಗಿದೆ. ಹೂವಿನ ಕಿತ್ಕೊಂಡು ಹೋದಾಗ ದುಂಬಿ ಓದಾಡುತ್ತಲ್ಲ, ಹಾಗೆ ಕಾಣ್ತಾ ಇದೆಯಾ? ಅವಳನ್ನ ಅರ್ಥ ಮಾಡ್ಕೊಳ್ಳೋ ಅಗತ್ಯ ನನಗಿಲ್ಲ ಮಿಸ್ಟರ್ ವರುಣ್. ನಾನು ಈ ಮನೇಲಿ ಇಶಾ ಅಂತ ಗುರ್ತಿಸ್ಕೊಂಡಿದ್ರು ಅವಳು ನನ್ನ ಐಡೆಂಟಿಟಿನ ಕದ್ದಿದ್ದಾಳೆ. ಎಲ್ಲ ಕಡೆ ಅವಳೆ ಆವರಿಸ್ಕೊಂಡಿದ್ದಾಳೆ. ಏನೇ ಆದ್ರೂ ಅವಳು ಹೊರಗಿನವಳು ಅನ್ನೋದನ್ನ ಮರಿಬೇಡ. ನೋಡು, ಅವಳು ಮಾತ್ರ ಹೊರಗಿನವಳಲ್ಲ, ನಾನು ಹೊರಗಿನವನೇ. ಈ ಗುಣಕ್ಕೆ ನೀನ್ ನಂಗೆ ಇಷ್ಟ ಆಗೋದು. ನೀನ್ ಬೇರೆಯವ್ರ ತರ ಹೊರಗೊಂದು ಒಳಗೊಂದು ಇಲ್ಲ. ಏನೇ ಇದ್ರೂ ನೇರವಾಗಿ ಹೇಳ್ತೀಯ. ಅವನಿ ತರ ಸುಳ್ಳು ಹೇಳಲ್ಲ. ಇದೆ ನಿನ್ಗೂ ಅವಳಿಗೂ ಇರೋ ವ್ಯತ್ಯಾಸ. ನೀನು ಬೇರೆ ಅವನಿಗೆ ಹೊರಗಿನವರಾಗಿರ್ಬೋದು, ಆದ್ರೆ ನನಗೆ ನನ್ನವನು.
ಥರ ನಿಂತ್ಕೊಂಡು ಗೇಮ್ ಪ್ಲಾನ್ ಮಾಡೋದ್ರಿಂದ ಯಾವ ಪ್ರಯೋಜನನೂ ಇಲ್ಲ. ಅವನಿಗೆ ಯಾವ ಥರ ಈ ಮನೆಯವ್ರ ಜೊತೆ ಹೊಂದ್ಕೊಂಡು ಹೋಗಿದ್ಲೋ ಅದೇ ಥರ ನೀನು ಹೊಂದ್ಕೊಂಡೋಗು. ಆಗ ಎಲ್ಲರೂ ಖುಷಿಯಾಗಿರ್ತಾರೆ. ಎಲ್ಲ ನಿನ್ನ ಕೈಲಿದೆ. ಯಾಕಂದರೆ ನಿನ್ನ ಮೈಲಿ ಹರಿತಾ ಇರೋದು ಈ ಮನೆ ರತ್ನ. ಜೊತೆಗೆ ನೀನು ಇಲ್ಲಿದ್ರೆ ಎಷ್ಟು ಸೇಫ್ ಆಗಿರ್ತೀಯ ಅನ್ನೋದ್ರ ಬಗ್ಗೆನೂ ಯೋಚನೆ ಮಾಡು. ಇವನು ಹೇಳ್ದಾಗೆ ನಾನು ಹೇಗೆ ಈ ಮನೆಯವ್ರ ಜೊತೆ ತಾಳ್ಮೆಯಿಂದ ಇರೋದು? ಮೊದಲಿಂದಾನು ಈ ಮನೆಯವ್ರಿಗೆ ನನ್ನ ತಾಯಿನ ಕಂಡ್ರೆ ಇಷ್ಟ ಇರಲಿಲ್ಲ, ಜೊತೆಗೆ ನನ್ನನ್ನು ಕೂಡ. ಈಗ ನನ್ನ ತಾಯಿನ ನನ್ನಿಂದ ದೂರ ಮಾಡಿದ್ದಾರೆ. ಇಷ್ಟೆಲ್ಲ ಗೊತ್ತಿದ್ರು ಇವ್ರ ಜೊತೆ ಹೇಗೆ ನಾನು ತಾಳ್ಮೆಯಿಂದ ಇರೋಕ್ಕೆ ಸಾಧ್ಯ? ಇಲ್ಲ, ನಾನು ಇದನ್ನು ಪ್ರತಿಭಟಿಸಲೇಬೇಕು. ಆಗಲೇ ಇವ್ರಿಗೆಲ್ಲ ನಾನು ಯಾರು ಅಂತ ಗೊತ್ತಾಗೋದು. ನೀವು ಈ ರೀತಿ ಬೆಳಗ್ಗೆನೆ ಕುಡಿಯೋದು ನೋಡಿದ್ರೆ ಯಾರೋ ಏನೋ ಮಾಡ್ತಿದ್ದಾರೆ ಅನ್ನಿಸ್ತಿದೆ. ಯಾರು ಅಂತ ತಿಳ್ಕೊಬೋದಾ? ಇನ್ಯಾರು ಮಾಡ್ತಾರೆ? ಮಾಡೋದೆಲ್ಲ ನಮ್ಮ ಅತ್ತೆ ವರಮಹಾಲಕ್ಷ್ಮಿ ಅಮ್ಮನವರು. ಅವರು ಏನು ಇದನ್ನೆಲ್ಲ ಮಾಡೋದು ರೇವತಿ. ನಾನು ಬಳ್ಳಿಯ ಮಿಂಚು ಕಣ್ಣು ಬ್ರದರ್, ಇದು ಗ್ಲಾಸು, ಹುಡುಗಿ ಅಲ್ಲ. ಆಗ್ಲೇ ನಶೆ ಏರಿರೋ ಆಗಿದೆ. ಬ್ರದರ್, ನಾನು ನಿಶೆಗೆ ವಶವಾಗಿದ್ದೆ ಕಮ್ಮಿ. ನಾನೇ ಜಾಸ್ತಿ ಕುಡ್ದಿಲ್ಲ. ಯಾಕೋ ಒಂಟಿ ಅನ್ನಿಸ್ತು. ಅದಕ್ಕೆ ಇದ್ರ ಜೊತೆ ಹಾಡ್ತಾ ಇದ್ದೆ. ಬ್ರದರ್, ಎಲ್ಲರೂ ಬೆಳಗ್ಗೆನೆ ಎದ್ದು ತಿಂಡಿ ತಿಂದು ನೀರು ಕುಡಿತಾರೆ. ಆದರೆ ನೀವು ಇದನ್ನು ಶುರು ಹಚ್ಕೊಂಡಿದ್ದೀರಾ. ಅದಕ್ಕೆ ನೋಡಿದ್ರೆ ಬೇಜಾರಾಗಲ್ವಾ ಬ್ರದರ್? ಬ್ರದರ್, ಜೀವನ ಅಂದ್ರೇ ಅಡ್ಜಸ್ಟ್ಮೆಂಟ್. ಇಲ್ಲಿ ಒಂದಲ್ಲ ಒಂದಕ್ಕೆ ನಾವು ಅಡ್ಜಸ್ಟ್ ಆಗಲೇಬೇಕು. ನಾನು ಬೇಕು ಅಂದರೆ ನನ್ನ ಚಟಗಳಿಗೆ ಹೊಂದ್ಕೊಳ್ಳೇಬೇಕು. ಹಾಗಂತ ಕುಡಿದು ಜಗಳ ಮಾಡೋದಾಗಲಿ ಕಿತ್ತಾಡೋದಾಗಲಿ ನಾನು ಯಾವತ್ತೂ ಮಾಡಿಲ್ಲ. ರೇವತಿ ಅಂದರೆ ನನಗೆ ತುಂಬ ಗೌರವ. ಅವಳನ್ನು ತುಂಬ ಪ್ರೀತಿಸ್ತೀನಿ ನಾನು. ಅವಳಿಗೆ ಎಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡ್ತೀನಿ. ಗಂಡನಾಗಿ ನನ್ನ ಕರ್ತವ್ಯನ ನಾನು ಮಾಡ್ತಾ ಇದ್ದೀನಿ. ಒಂದು ಹೆಣ್ಣಿಗೆ ಇದಕ್ಕಿಂತ ಇನ್ನೇನು ಬೇಕು ಹೇಳಿ? ಬ್ರದರ್, ನೀವು ಎಲ್ಲದರಲ್ಲೂ ಓಕೆ. ಇದೊಂದು ಬಿಟ್ಟರೆ ಯು ಆರ್ ದ ಪರ್ಫೆಕ್ಟ್ ಮ್ಯಾನ್, ಗೊತ್ತಾ? ತುಂಬ ಒಳ್ಳೆಯವರಾಗ್ಬಿಟ್ರೆ ದೇವರಿಗೆ ಇಷ್ಟ ಆಗಲ್ಲ. ಬೇಗ ಕರ್ಸ್ಕೊಂಡ್ಬಿಡ್ತಾನೆ. ಅದಕ್ಕಂತಾನೆ ಗಂಡು ಮಕ್ಕಳಿಗೆ ಚಟ, ಹೆಣ್ಮಕ್ಳಿಗೆ ಹಠ ಕೊಟ್ಬಿಟ್ಟಿದ್ದಾನೆ.
ಇದೆಲ್ಲ ನಿಮ್ಗೆ ಅರ್ಥ ಆಗಬೇಕು ಅಂದರೆ ನೀವು ಅನ್ಬೇಕಾಗ್ತದೆ. ಬೇಡ ಬ್ರದರ್, ಮನೇಲಿ ಒಬ್ರಿಗೆ ಚಟ ಇದ್ರೆ ಸಾಕು, ಎಲ್ರಿಗೂ ಬೇಡ ಬ್ರದರ್. ಹಾಂ, ಹಾಯ್, ಸಾರಿ ಡಿಸ್ಟರ್ಬ್ ಆಯ್ತಾ? ಏಯ್, ನೋ ಪ್ರಾಬ್ಲಮ್. ಇದು ನಿನ್ನ ಮನೆ, ನೀನು ಈ ಮನೆ ಮೊಮ್ಮಗಳು. ಥ್ಯಾಂಕ್ ಯು. ಕಮಾನ್. ಈ ಮನೆಯಲ್ಲಿ ನೀನು ಎಲ್ಲಿ ಬೇಕಿದ್ರೂ ಓಡಾಡ್ಬೋದು, ಯಾರ ಪರ್ಮಿಷನ್ ಕೇಳೋ ಅಗತ್ಯನೂ ಇಲ್ಲ. ನನಗೆ ಈ ಮನೇಲಿ ಅಡ್ಜಸ್ಟ್ ಆಗಕ್ಕೆ ನೀವು ನನಗೆ ಹೆಲ್ಪ್ ಮಾಡ್ತೀರಾ? ನೀವು ನನಗೋಸ್ಕರ ಕುಡಿಯೋದನ್ನ ನಿಲ್ಲಿಸ್ಬೇಡಿ, ನಿಮ್ಮ ಪಾಡಿಗೆ ನೀವು ಕುಡೀರಿ. ನೀವು ಈ ರೀತಿ ಬೆಳಗ್ಗೆನೆ ಕುಡಿಯೋದು ನೋಡಿದ್ರೆ ಯಾರೋ ಏನೋ ಮಾಡ್ತಿದ್ದಾರೆ ಅನ್ನಿಸ್ತಿದೆ. ಯಾರು ಅಂತ ತಿಳ್ಕೊಬೋದಾ? ಇನ್ಯಾರು ಮಾಡ್ತಾರೆ? ಮಾಡೋದೆಲ್ಲ ನಮ್ಮ ಅತ್ತೆ ವರಮಹಾಲಕ್ಷ್ಮಿ ಅಮ್ಮನವರು. ಅವರು ಏನು ಇದನ್ನೆಲ್ಲ ಮಾಡೋದು ರೇವತಿ. ದೇವಸ್ಥಾನ ಟ್ರಸ್ಟಿನೂ ಅವಳೆ, ನಮ್ಮ ಅತ್ತೆಯವ್ರ ಟ್ರಸ್ಟಿನೂ ಅವಳೆ. ಅವಳು ಹೇಳ್ದಾಗೆ ಇಲ್ಲೆಲ್ಲ ನಡೆಯೋದು. ಪಶುಪತಿಗಳ ಬಗ್ಗೆ ನೀವೇನು ಹೇಳ್ತೀರಾ? ಅವ್ರು ಇಲ್ಲಿ ಎಷ್ಟು ವರ್ಷದಿಂದ ಇದ್ದಾರೆ? ಅವ್ರಿಗೆ ಈ ಮನೆ ವಿಷಯನ ಹೇಳೋರು ಯಾರು? ಇನ್ಯಾರು ಹೇಳ್ತಾರೆ? ಅದು ರೇವತಿನೇ. ನೀವು ಈ ರೀತಿ ಬೆಳಗ್ಗೆನೆ ಕುಡಿಯೋದು ನೋಡಿದ್ರೆ ಯಾರೋ ಏನೋ ಮಾಡ್ತಿದ್ದಾರೆ ಅನ್ನಿಸ್ತಿದೆ. ಯಾರು ಅಂತ ತಿಳ್ಕೊಬೋದಾ? ಇನ್ಯಾರು ಮಾಡ್ತಾರೆ? ಮಾಡೋದೆಲ್ಲ ನಮ್ಮ ಅತ್ತೆ ವರಮಹಾಲಕ್ಷ್ಮಿ ಅಮ್ಮನವರು. ಅವರು ಏನು ಇದನ್ನೆಲ್ಲ ಮಾಡೋದು ರೇವತಿ. ಅಂದರೆ ನನ್ನ ಹೆಂಡತಿ. ಅವಳು ನಮ್ಮ ಅತ್ತೆಯವರಿಗೆ ಬಲಗೈ ಇದ್ದಂಗೆ. ಅವಳು ಹೇಳ್ದಾಗೆ ನಡೆಯೋದು. ದೇವಸ್ಥಾನ ಟ್ರಸ್ಟಿನೂ ಅವಳೆ, ನಮ್ಮ ಅತ್ತೆಯವ್ರ ಟ್ರಸ್ಟಿನೂ ಅವಳೆ. ಅವಳು ಹೇಳ್ದಾಗೆ ಇಲ್ಲೆಲ್ಲ ನಡೆಯೋದು. ಪಶುಪತಿಗಳ ಬಗ್ಗೆ ನೀವೇನು ಹೇಳ್ತೀರಾ? ಅವ್ರು ಇಲ್ಲಿ ಎಷ್ಟು ವರ್ಷದಿಂದ ಇದ್ದಾರೆ? ಅವ್ರಿಗೆ ಈ ಮನೆ ವಿಷಯನ ಹೇಳೋರು ಯಾರು? ಇನ್ಯಾರು ಹೇಳ್ತಾರೆ? ಅದು ರೇವತಿನೇ. ಅವಳು ಅತ್ತೆಯವರಿಗೆ ಪರಿಪೂರ್ಣ ಮಗಳು, ಮಕ್ಕಳಿಗೆ ಪರಿಪೂರ್ಣ ತಾಯಿ, ಗಂಡನಿಗೆ ಪರಿಪೂರ್ಣ ಹೆಂಡತಿ. ಅವಳಿಲ್ಲ ಅಂದರೆ ಈ ಮನೆಯಲ್ಲಿ ಏನೂ ಆಗಲ್ಲ. ಆ ಸ್ನ್ಯಾಕ್ಸ್ ಕೂಡ ರೇವತಿನೇ ಕಳಿಸಿರೋದು.
ಈಗ ನಾನು ಪರಿಪೂರ್ಣನಾಗಿದ್ದೀನಿ. ನೀವು ಈ ರೀತಿ ಬೆಳಗ್ಗೆನೆ ಕುಡಿಯೋದು ನೋಡಿದ್ರೆ ಯಾರೋ ಏನೋ ಮಾಡ್ತಿದ್ದಾರೆ ಅನ್ನಿಸ್ತಿದೆ. ಯಾರು ಅಂತ ತಿಳ್ಕೊಬೋದಾ? ಇನ್ಯಾರು ಮಾಡ್ತಾರೆ? ಮಾಡೋದೆಲ್ಲ ನಮ್ಮ ಅತ್ತೆ ವರಮಹಾಲಕ್ಷ್ಮಿ ಅಮ್ಮನವರು. ಅವರು ಏನು ಇದನ್ನೆಲ್ಲ ಮಾಡೋದು ರೇವತಿ. ದೇವಸ್ಥಾನ ಟ್ರಸ್ಟಿನೂ ಅವಳೆ, ನಮ್ಮ ಅತ್ತೆಯವ್ರ ಟ್ರಸ್ಟಿನೂ ಅವಳೆ. ಅವಳು ಹೇಳ್ದಾಗೆ ಇಲ್ಲೆಲ್ಲ ನಡೆಯೋದು. ಪಶುಪತಿಗಳ ಬಗ್ಗೆ ನೀವೇನು ಹೇಳ್ತೀರಾ? ಅವ್ರು ಇಲ್ಲಿ ಎಷ್ಟು ವರ್ಷದಿಂದ ಇದ್ದಾರೆ? ಅವ್ರಿಗೆ ಈ ಮನೆ ವಿಷಯನ ಹೇಳೋರು ಯಾರು? ಇನ್ಯಾರು ಹೇಳ್ತಾರೆ? ಅದು ರೇವತಿನೇ.